ರಾಮನವಮಿ 2025 ರಾಮನವಮಿ ಯಾವಾಗ? ಸರಿಯಾದ ದಿನಾಂಕ, ಶುಭ ಸಮಯ, ಮಹತ್ವ ಮತ್ತು ಪೂಜಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ವರ್ಷ ರಾಮನವಮಿಯ ಹಬ್ಬವನ್ನು ಭಾರತದಾದ್ಯಂತ ಸಡಗರ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಈ ಪವಿತ್ರ ಹಬ್ಬವನ್ನು ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಜನ್ಮ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಜನಿಸಿದನು. ಆದ್ದರಿಂದ ಈ ದಿನವನ್ನು ರಾಮನವಮಿ ಎಂದು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಈ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವುದಕ್ಕೆ ವಿಶೇಷ ಮಹತ್ವವಿದೆ. ಶ್ರೀರಾಮನ ಜನ್ಮದಿನದಂದು ಆತನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ಎಲ್ಲ ರೀತಿಯ ಸಂತೋಷ ಮತ್ತು ಜೀವನದಲ್ಲಿ ಸಮೃದ್ಧಿ ಸಿಗಲಿದೆ. ಈ ಬಾರಿ ರಾಮನವಮಿಯ ದಿನಾಂಕದ ಬಗ್ಗೆ ಭಕ್ತರಲ್ಲಿ ಸ್ವಲ್ಪ ಗೊಂದಲವಿದೆ. ಆದ್ದರಿಂದ ಈ ವರ್ಷ ರಾಮನವಮಿ ಯಾವಾಗ ಮತ್ತು ಅದರ ಶುಭ ಸಮಯ ಯಾವುದು ಎಂದು ತಿಳಿದುಕೊಳ್ಳೋಣ. ರಾಮನವಮಿ 2025 ದಿನಾಂಕ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ 2025 ಏಪ್ರಿಲ್ 5ರಂದು ಸಂಜೆ 7:26ಕ್ಕೆ ಪ್ರಾರಂಭವಾಗುತ್ತದೆ. ತಿಥಿಯು ಏಪ್ರಿಲ್ 6ರಂದು ಸಂಜೆ 7:22ಕ್ಕೆ ಕೊನೆಗೊಳ್ಳುತ್ತದೆ. ಹೀಗಾಗಿ ರಾಮನವಮಿ ಹಬ್ಬವನ್ನು ಭಾನುವಾರ ಏಪ್ರಿಲ್ 6ರಂದು ಆಚರಿಸಲಾಗುತ್ತದೆ. 2025ರ ರಾಮನವಮಿಯ ವಿಶೇಷ ಮುಹೂರ್ತ. ಪೂಜೆಗೆ ಶುಭ ಸಮಯ ಬೆಳಿಗ್ಗೆ 11:08ರಿಂದ ಮಧ್ಯಾಹ್ನ 1:39ರವರೆಗೆ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತ 4:34ರಿಂದ 5:20ರವರೆಗೆ. ವಿಜಯ ಮುಹೂರ್ತ ಮಧ್ಯಾಹ್ನ 2:30ರಿಂದ 3:20ರವರೆಗೆ. ರಾಮನವಮಿಯಂದು ಈ ಕೆಲಸ ಮಾಡಿದರೆ ಒಳ್ಳೆಯದು. ರಾಮನವಮಿಯ ದಿನದಂದು ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹರಿದು ಬರುತ್ತದೆ. ಜೊತೆಗೆ ತೊಂದರೆಗಳಿಂದ ಮುಕ್ತಿ ಸಿಗಲಿದೆ. ಹಾಗಾದರೆ ಆ ಕ್ರಮಗಳು ಯಾವುವು ಎಂದು ಈಗ ತಿಳಿಯೋಣ. ಶ್ರೀರಾಮನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ಆರತಿ ಮಾಡಿ. ಶ್ರೀರಾಮನ ಹೆಸರನ್ನು ಜಪಿಸಿ ಮತ್ತು ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳಿ. ಇದು ಜೀವನದಲ್ಲಿ ಮಂಗಳವನ್ನು ಹೆಚ್ಚಿಸುತ್ತದೆ. ಶ್ರೀರಾಮ ಸ್ತುತಿಯನ್ನು ಪಠಿಸಿ. ಇದು ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಈ ದಿನ ಆಹಾರ ಮತ್ತು ಹಣವನ್ನು ದಾನ ಮಾಡಿ. ಅದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಲಿದೆ. ಅಗತ್ಯವಿರುವ ಜನರಿಗೆ ಆಹಾರ ನೀಡಿ. ಹೀಗೆ ಮಾಡುವುದರಿಂದ ಶ್ರೀರಾಮನ ವಿಶೇಷ ಆಶೀರ್ವಾದ ಸಿಗುತ್ತದೆ. ರಾಮನವಮಿಯ ಮಹತ್ವ. ರಾಮನವಮಿ ಹಬ್ಬ ಸತ್ಯ, ಧರ್ಮ, ನಿಷ್ಠೆ ಮತ್ತು ಘನತೆಯ ಸಂದೇಶವನ್ನು ನೀಡುತ್ತದೆ. ಶ್ರೀರಾಮನ ಜೀವನ, ಆಶೀರ್ವಾದಗಳು ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಸುತ್ತದೆ. ಈ ದಿನದಂದು ರಾಮಚರಿತ ಮಾನಸ, ಭಜನೆ, ಕೀರ್ತನೆಗಳನ್ನು ಪಠಿಸುವುದು ಮತ್ತು ರಾಮಾಯಣ ಕಥೆಯನ್ನು ಆಯೋಜಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.